ನನ್ನ ಕಡೆಗೆ ಮೈಸೂರಿನಲ್ಲಿ ದೊಡ್ಡದೊಂದು ರಾಡಿ ರಂಪಾಟ ಗಲಾಟೆ ನಡೀತಾ ಇದೆ. ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯನವರ ಹೆಸರಿಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇದ್ದಾರೆ. ಅನೇಕರು ಅವರ ಅಭಿಮಾನಿಗಳು ಮನವಿಯನ್ನು ಮಾಡಿದ್ದಾರೆ. ಈಗ ಅದೇ ರಸ್ತೆಗೆ ಪ್ರಿನ್ಸಸ್ ಹೆಸರು ಅಂತ ಇದೆ. ಆದರೆ ಪ್ರಿನ್ಸಸ್ ರಸ್ತೆಯನ್ನು ಸಿದ್ದರಾಮಯ್ಯ ರಸ್ತೆ ಅಂತ ನಾಮಕರಣ ಮಾಡೋದಕ್ಕೆ ಬಿಜೆಪಿ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇಷ್ಟು ದಿನ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಿದ್ದಂಥ ಅವರ ಹೋರಾಟ ಇವತ್ತು ಪ್ರತಿಭಟನೆಯ ಹಾದಿ ಹಿಡಿತಾ ಇದೆ. ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಮೈಸೂರಿನಲ್ಲಿ ತಾರಕಕ್ಕೇರಿದ ರಸ್ತೆ ರಾಜಕೀಯ. ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಬಿಜೆಪಿ ವಿರೋಧ. ರಸ್ತೆ ರಾಜಕೀಯ, ರಸ್ತೆಯಲ್ಲೇ ರೋಷಾವೇಶ. ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ಯುದ್ಧ. ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ. ಮೈಸೂರಿನಿಂದ ಕೆಆರ್ಎಸ್ ಸಂಪರ್ಕಿಸುವ ಈ ರಸ್ತೆಗೆ ಮೈಸೂರು ಮಹಾನಗರ ಪಾಲಿಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಮುಂದಾಗಿದೆ. ಇದಕ್ಕೆ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಇವತ್ತು ಮೌನ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆದರೆ ಈ ಮೌನ ಹೆಚ್ಚು ಕಾಲ ಉಳಿಲಿಲ್ಲ. ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡದಿದ್ದಕ್ಕೆ ಸಿಡಿದೆದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ನಾವು ಲೆಟರ್ ಕೊಟ್ಟಿದ್ದೀವಿ, ನಾವು ಪ್ರತಿಭಟನೆ ಮಾಡಕ್ಕೆ ನಿಮ್ಗೆಲ್ಲ ಅವಕಾಶ ಕೊಡೋಲ್ಲ. ಇದು ಹಿಟ್ಲರ್ ಸರ್ಕಾರನ ಯಾತಕ್ಕೋಸ್ಕರ ಪ್ರತಿಭಟನೆ? ಹಾಗಾದ್ರೆ ಮೈಸೂರು ಸೇರಿ ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಇಲ್ಲ ಅಂದ್ರೆ ನೀವು ಎಂಟೈರ್ ಮೈಸೂರಲ್ಲಿ ಯಾವ ಪಕ್ಷದವರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಇವತ್ತು ಲೆಟಿಂಗ್ ಹಾಕಿ ನಾವು ಹೋಗ್ತೇವೆ, ವಾಪಸ್ ಹೋಗ್ತೀವಿ. ಯಾಕೆ ಕೊಡಲ್ಲ ನೀವು? ನಾವೇನು ಸ್ಟ್ರೈಕ್ ಮಾಡಿದ್ರೆ ನಾವೇನು ಲೂಟಿ ಮಾಡ್ತಾ ಇದೀವಿ? ಚಲುವಾಂಬಾ ಪಾರ್ಕ್ ಬಳಿ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ಸ್ಯಾನಿಟೋರಿಯಂ ಆಸ್ಪತ್ರೆವರೆಗೆ ಪ್ರತಿಭಟನಾ ಮೆರವಣಿಗೆಗೆ ಮುಂದಾಗಿತ್ತು. ಆದರೆ ಪೊಲೀಸರು ಚಲುವಾಂಬಾ ಪಾರ್ಕ್ ಬಳಿಯೇ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ರು. ಇದರಿಂದ ದೊಡ್ಡ ಹೈಡ್ರಾಮವೇ ನಡೀತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಪ್ರಿನ್ಸಸ್ ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಿಸಬಾರದು. ಸಿದ್ದರಾಮಯ್ಯನವರ ಹೆಸರು ಮುಡಾದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂದ್ರು. ಮೈಸೂರು ಮಹಾನಗರ ಪಾಲಿಕೆ ಇಶ್ಯೂ ಮಾಡಿರುವಂತ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ಈಗಾಗಲೇ ಇರುವಂತಹ ಹೆಸರನ್ನ ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ ಕೂಡ ಹಕ್ಕಿಲ್ಲ. ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬರೋದಕ್ಕಿಂತ ಮೊದಲನೇ CITB ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆನೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂತ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ. ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನ ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ಧಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ. ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ರಾಮ್, TV9 ಮೈಸೂರು.